ಅವಳ ಪ್ರೀತಿನ ಇನ್ನೊಬ್ರಲ್ಲಿ ಹುಡುಕ್ತಾ ಇದ್ದಾಳೆ. ಹಂಗಂತ್ಯಾ? ಹಂಗನ್ನೋದೇನು, ಅವಳು ಬೇರೆಯವರಿಂದ ನಿನ್ ಪ್ರೀತಿ, ಆ ಅಪ್ಪನ ಪ್ರೀತಿನ ನಿನ್ನಿಂದ ಬಯಸಿದ್ರೆ ಅವ್ಳು ನಿಮ್ಮನ್ ಬಿಟ್ಟೆ ಹೋಗ್ತಾ ಇರ್ಲಿಲ್ಲ, ನಿನ್ ಜೊತೆನೆ ಇರೋಳು. ಆ ಅಪ್ಪನ ಪ್ರೀತಿನ ಅವ್ಳು ಬೇರೆ ಕಡೆ ಹುಡುಕ್ತಾ ಇದ್ದಾಳೆ. ಅಲ್ಲ ಕಣವ ಮಚ್ಚಿ, ನಾನ್ ಮಾತ್ ಕೊಟ್ಟಿದ್ದೀನಿ ಅಲ್ವಾ, ನನ್ ಮಾತಿಗೆ ಬೆಲೆ ಇಲ್ಲ ಅಂದ್ರೂ ಪರವಾಗಿ, ಅವಳ ಮಾತಿಗೆ ಬೆಲೆ ಇಲ್ಲ ಅಂದ್ರೂ ಪರವಾಗಿಲ್ಲ, ನನ್ ಮಾತಿಗಾದ್ರೂ ಸ್ವಲ್ಪ ಇರ್ಬೇಕಲ್ಲ, ನನಗ್ ನಡ್ಸ್ಕೊಡ್ಬೇಕಲ್ವಾ, ನಾನ್ ಸರಿ ನೀನ್ ನಡ್ಸ್ಕೊಡ್ತೀಯ, ಅವಳ ನಿನ್ ಜೊತೆ ಇದ್ರೆ ತಾನೇ ನಡ್ಸ್ಕೊಡಕ್ ಆಗೋದು. ಇವಾಗ ಒಂದ್ ಮಾತ್ ನಾನ್ ನಡ್ಸ್ಕೊಡ್ಬೇಕು ಅಂದ್ರೆ ಅವ್ರು ನೀನೇನ್ ನಡ್ಸ್ಕೊಡ್ತೀಯ ಅವ್ರು ಅದನ್ನ ಫೀಲ್ ಮಾಡ್ಬೇಕು ತಾನೆ. ಇವಾಗ ನೀನು ಅವ್ರ ಅಪ್ಪನ ಪ್ಲೇಸ್ ಅಲ್ಲಿ ನಿಂತ್ಕೊಂಡು ಅಪ್ಪನ ಪ್ರೀತಿ ಕೊಡ್ತೀನಿ ಅಂತ ನೀನ್ ಹೇಳಿದೆ ತಾನೆ, ಅವಳ ಆ ಪ್ರೀತಿನ ಫೀಲ್ ಮಾಡ್ಬೇಕು ತಾನೆ, ಅಪ್ಪನ ಪ್ರೀತಿನ. ಅವಾಗ್ಲೇ ತಾನೇ ನೀನ್ ನಡ್ಸ್ಕೊಟ್ಟಿರೋ, ನೀನ್ ಕೊಟ್ಟಿರೋ ಮಾತಿಗೂ ಒಂದ್ ರೆಸ್ಪೆಕ್ಟ್, ಒಂದ್ ಬೆಲೆ ಅನ್ನೋದಿರುತ್ತೆ. ಅವಳು ನೀನ್ ಸುಮ್ನೆ ನೀವು ಸುಮ್ನೆ ಪ್ರೀತಿ ಕೊಡ್ತೀಯ ಅಂತ ಇಟ್ಕೋ, ಅವಳ ಅಪ್ಪನ ಪ್ರೀತಿನ ಫೀಲ್ ಮಾಡಿಲ್ಲ ಅಂದ್ರೆ ಏನ್ ಬಂತು ಬೆಲೆ? ಆ ಮಾತಿಗೂ ಬೆಲೆ ಇರಲ್ಲ, ಆ ಫೀಲ್ಗೂ ಬೆಲೆ ಇರಲ್ಲ.